ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ವೆಜಿಟೇಬಲ್ ಸಾಂಬಾರು ತೋರಿಸ್ತಾ ಇದ್ದೀನಿ. ಪಕ್ಕ ದೇವಸ್ಥಾನ ಸ್ಟೈಲಿಂದ ತೋರಿಸ್ತಾ ಇದ್ದೀನಿ, ದೇವಸ್ಥಾನದಲ್ಲಿ ಮಾಡ್ದಂಗೆ. ಫಸ್ಟಿಗೆ ಇಲ್ಲಿ ನೋಡಿ, ನಾನು ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಅದು ತೊಗೊಳ್ಳಿ. ನುಗ್ಗೆಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಟೊಮಾಟೊ ಒಂದು ದಪ್ಪ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಅರಿಶಿಣ, ಟರ್ಮರಿಕ್, ಇದು ತೊಗರಿಬೇಳೆ ಒಂದು ಮುಕ್ಕಾಲು ಬಟ್ಲು ನೆನೆಯಕ್ಕೆ ಇಟ್ಟಿದ್ದೀನಿ, ಹುಣಸೆ ರಸ, ಕೊತ್ತಂಬರಿ, ಕರಿಬೇ ಎಲೆ, ಒಣಮೆಣ್ಸಿನ್ಕಾಯಿ ಒಂದು ಎಂಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ತೊಗೊಳ್ಳಿ. ಹಿಂಗು, ಹಾಗೆ ಮಸಾಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಒಂದು ಮುಕ್ಕಾಲು ಬಾಲ್ ತೊಗೊಂಡಿದ್ದೀನಿ, ಹಾಗೆ ಧನಿಯಾ ಪೌಡರ್ 1.5 ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ ಕಾಳು ಜೀರಿಗೆ 1 ಟೇಬಲ್ ಸ್ಪೂನು, ಕೊಬ್ಬರಿ ತೊಗೊಂಡಿದ್ದೀನಿ ಒಂದಿಷ್ಟು ತೊಗೊಂಡಿದ್ದೀನಿ, ಬೆಲ್ಲ ರುಚಿಗೆ ಹಾಕಲಿಕ್ಕೆ, ಒಂದು 6-7 ಪೆಪ್ಪರ್ ಬಾಲ್ಸ್, ಕಾಳು ಮೆಣಸು, ಒಂದು 3 ಲವಂಗ, ಚಕ್ಕೆ 1/4 ಇಂಚು, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಇದೆಲ್ಲ ಹುರ್ಕೋಬೇಕು. ಓಕೆ, ಫಸ್ಟ್ ಕುಕ್ಕರಲ್ಲಿ ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ. ಇದು ಬೇಯಕ್ಕೆ ಇಟ್ಕೊಂಬಿಡೋಣ. ಇದನ್ನು ಟೊಮಾಟೊ 2 ಹಾಕಿ ಟೊಮಾಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಅರಿಶಿನ, ಹಾಗೆ ಆಯಿಲ್ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಬೇಗ ಬೇಯುತ್ತೆ ಆಯಿಲ್ ಹಾಕಿದ್ರೆ. ಹಾಗೆ ನೀರು 1 ಲೋಟ ಹಾಕಿದ್ದೀನಿ. ಈಗ ಕೂಗಿಸ್ಕೊಳ್ಳೋಣ. ಇದು ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ, ಬೇಳೆ ಕೂಡ ಬೇಯಬೇಕಲ್ಲ ಚೆನ್ನಾಗೆ. ಈಗ ಬೇಳೆ ಎಲ್ಲ ಏನು ತೋರಿಸಿದ್ದೆ ಇಂಗ್ರೀಡಿಯೆಂಟ್ಸ್ ಅದು ಹುರ್ಕೋಬೇಕು. ಒಣಮೆಣ್ಸಿನ್ಕಾಯಿ ಫಸ್ಟ್ ಹುರ್ಕೊಳ್ತೀನಿ ನಾನು. ಒಣಮೆಣ್ಸಿನ್ಕಾಯಿ ಹುರ್ಕೊಂಡಾಗಿದೆ, ಇದು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಈಗ ಚಕ್ಕೆ, ಪೆಪ್ಪರ್ ಬಾಲ್ಸು, ಕಾಳುಮೆಣಸು, ಲವಂಗ, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಜೀರಿಗೆ, ಹಾಗೆ ಧನಿಯಾ ಕಾಳು, ಹಾಗೆ ಬೆಳ್ಳುಳ್ಳಿ ಒಂದಿಷ್ಟು ತೊಗೊಂಡಿದ್ದೀನಿ, 5-6 ಹಾಕಿದ್ದೀನಿ ಬೆಳ್ಳುಳ್ಳಿ. ಎಲ್ಲ ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು. ಹಾಗೆ ಕೊಬ್ಬರಿ, ಹೀಗೆಲ್ಲ ಸಣ್ಣ ಹುರಿಯಲ್ಲಿ ಹುರ್ಕೊಳ್ಳೋಣ. ಹೈ ಫ್ಲೇಮ್ ಇಡಬೇಡ್ರಿ, ತುಂಬ ಸಣ್ಣ ಹುರಿನೇ ಇರಲಿ. ಕರಟೋಯ್ತು ಅಂದರೆ ವಾಸನೆ ಒಂಥರ ಕೆಡ್ದಾಗ ಬರುತ್ತೆ, ಮತ್ತು ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಈ ಕಡೆ ನಾನು ಬೇಳೆ ಇಟ್ಟಿದ್ದೀನಿ, ಹಾಗಾಗಿ ವಿಷಲ್ ಕೂಗ್ತಾ ಇದೆ. ಇದು ಸಣ್ಣ ಎಲ್ಲ ಹುರ್ಕೊಂಡಿದ್ದೇವೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಹಾಕಿ ಈಗ ಬೇಳೆ ಎಲ್ಲ ಹುರ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ. ಈಗ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಫುಲ್ ಹಾಕ್ತಿಲ್ಲ, ಅರ್ಧ ಈರುಳ್ಳಿ ಅಷ್ಟೇ. ಈಗೆಲ್ಲ ಫೈನ್ ಪೇಸ್ಟ್ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಓಕೆ, ಬೇಳೆ ಕೂಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಸ್ವಲ್ಪ ಗೊಟಾಯಿಸ್ಕೊಂಬಿಡೋಣ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಸಾರು ಗೊಟಾಯಿಸ್ಕೊಂಡಾಗಿದೆ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಜೀರಿಗೆ, ಕರಿಬೇ ಎಲೆ, ಹಾಗೆ ಅರ್ಧ ಆನಿಯನ್ನು, ಸ್ವಲ್ಪ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು. ತುಂಬ ಟೇಸ್ಟಿ ಅಂದರೆ ಪಕ್ಕ ನಾನು ದೇವಸ್ಥಾನ ಶೈಲಿಯ ಸಾಂಬಾರು ಮಾಡ್ತಾ ಇರೋದು. ವೆಜಿಟೇಬಲ್ ಸಾಂಬಾರು ಭಾಳ ಅಂದರೆ ಭಾಳ ನೀವು ಚಪ್ಪರ್ಸ್ಕೊಂಡು ಊಟ ಮಾಡ್ತೀರ, ಅಷ್ಟು ಟೇಸ್ಟಾಗಿ ಆಗುತ್ತೆ. ಪರ್ಫೆಕ್ಟಾಗಿ ನಾನು ಹೇಗೆ ಮಾಡಿದ್ದೀನಿ ಅದೇ ಮೆಥಡಲ್ಲಿ ನೀವು ಮಾಡಿ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಲ್ಲ ಅಂದರೂ ಪರವಾಗಿಲ್ಲ, ಮನೇಲಿ ಮಾಡಿಬಿಟ್ಟು ಹೇಗೆ. ಈಗ ಬೇಳೆ ಹಾಕ್ತಾಯಿದ್ದೀನಿ, ಟೊಮಾಟೊನು ಬೇಳೆ ಗೊತ್ತಾಯಿಸ್ಕೊಂಡಿದ್ದು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈ ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ, ಹೆಚ್ಕೊಂಡಿದ್ದ ತರಕಾರಿ. ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೊಳ್ಳಿ ನೀವು. ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ, ಒಗ್ಗರಣೆಗೂ ಹಾಕ್ತೀನಿ ಆಮೇಲೆ. ಓಕೆ, ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಬೇಯಬೇಕು. ಹುಣಸೆ ರಸ ಆ್ಯಡ್ ಮಾಡ್ತಾಯಿದ್ದೀನಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಹಾಗೆ ಬೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವೀಟು.
ಬೆಲ್ಲ ಆ್ಯಡ್ ಮಾಡಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಕೊಡೋದು. ಅದು ತಮಗೂ ಕೂಡ ಗೊತ್ತಿದೆ. ಸಾಂಬಾರು ನಾನೇನು ಹೇಳ್ಕೊಡೋ ಅವಶ್ಯಕತೆ ಏನಿಲ್ಲ ತಮ್ಮಗಳಿಗೆ. ಈಗ ರುಬ್ಕೊಂಡಿದ್ದು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ತರಕಾರಿ ಕೂಡ ಬೇಯಬೇಕು. ಇದೆಲ್ಲ ಹಸಿ ವಾಸನೆ ಹುರ್ಕೊಂಡಿದ್ದೀನಿ, ಬಟ್ 10 ನಿಮಿಷ ಬೆಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡೋದು ಮರ್ತಿದ್ದೀನಿ. ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸಾರು ಕುದಿಯೋ ತನಕ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಕೊಡ್ಕೊಳ್ಳೋಣ. ಓಕೆ, ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ, ಈಗ ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಒಂದು ಒಣಮೆಣಸಿನ್ಕಾಯಿ, ಹಿಂಗೆ. ಓಕೆ, ಸ್ಟವ್ ಆಫ್ ಮಾಡಿದ್ದೀನಿ. ಓಪ್ಸ್, ಸಖತ್ತಾಗಿ ಕಲರ್ ಬಂದಿದೆ. ಒಗ್ಗರಣೆ ಕೊಡ್ತಾಯಿದ್ದೀನಿ. ಓಕೆ, ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ವೆಜಿಟೇಬಲ್ ಸಾಂಬಾರ್ ರೆಡಿಯಾಗಿದೆ. ಹೇಗಾಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೆಸಿಪಿ ಲೈಕ್ ಆದರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ನಾನು ಮಾಡಿದ ಮೆಥಡಲ್ಲಿ ಮಾಡ್ದಲ್ಲೇ ಇರಬೇಡಿ. ನೋಡಿ, ಓಕೆ, ಸಾಂಬಾರ್ ರೆಡಿ.